ಯಾವ ದಿನೇಶ್ ಗುಂಡೂರಾವ್ ಒಂದು ಮಾತು ಹೇಳಿದ್ದಾರೆ ಸರ್, ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಅವರು ಅನಗತ್ಯ ರಾಜಕೀಯ ಮಾಡ್ತಿದ್ದಾರೆ, ಸುಮ್ಮನೆ ಗೂಬೆ ಕೊಡಿಸ್ತಿದ್ದಾರೆ ಅಂತ ಒಂದು ಆರೋಪ. ಆರ್ಎಸ್ಎಸ್ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾರೆ ಅಂತ. ಯಾರು ಆರ್ಎಸ್ಎಸ್ ಟ್ರೈನಿಂಗ್? ಬಿಜೆಪಿ ಆರ್ಎಸ್ಎಸ್ ಟ್ರೈನಿಂಗ್ ಪಡ್ಕೊಂಡು ಬಂದು ಅನಗತ್ಯ ರಾಜಕಾರಣ ಮಾಡ್ತಾರೆ. ಈಗ ಅನಗತ್ಯ ರಾಜಕಾರಣ ನಾವು ಯಾವತ್ತೂ ಮಾಡಲಿಕ್ಕೆ ಹೋಗಿಲ್ಲ. ಭಾಳ ಜವಾಬ್ದಾರಿಯುತವಾಗಿ, ಭಾಳಷ್ಟು ಜವಾಬ್ದಾರಿಯುತವಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಜವಾಬ್ದಾರಿಯುತವಾಗಿ ಇವತ್ತು ನಮ್ಮ ನಡವಳಿಕೆ ಆಗಿದೆ. ಕಾನೂನನ್ನ ಗೌರವಿಸಿ, ಕಾನೂನಿನ ಪ್ರಕ್ರಿಯೆ, ಕಾನೂನಿನ ಕ್ರಮ ಎಲ್ಲವನ್ನು ಗೌರವಿಸಿ ಇವತ್ತೆಲ್ಲೋ ಒಂದು ಕಡೆ ಮನ ಬಂದಂತೆ ಎಲ್ಲ ಕೆಲವು ವ್ಯಕ್ತಿಗಳು ನಡವಳಿಕೆಗಳು ನಡೆದಿರುವಂಥದ್ದು ಎಲ್ಲರಿಗೆ ಭಾಳಷ್ಟು ಭಾವನೆಗಳಿಗೆ ಧಕ್ಕೆ ತಂದಿರುವಂಥದ್ದು. ಈ ವಿಚಾರಗಳಲ್ಲೆಲ್ಲ ಒಂದು ಕಡೆ ಸರ್ಕಾರ ಕ್ರಮವನ್ನು ವಹಿಸಿದೆ. ಈ ಬೇರೆ ಬೇರೆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ ಸುಮೋಟೋ ಕೇಸ್ಗಳು ಹಾಕ್ತಿದ್ರು. ಇಲ್ಲಿ ಯಾಕೆ ಸುಮೋಟೋ ಕೇಸ್ಗಳು ಹಾಕಿರಲಿಲ್ಲ? ಧಾರ್ಮಿಕ ಭಾವನೆ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟ ಬಂದಂಗೆ ಪೋಸ್ಟ್ ಹಾಕ್ತಿದ್ರು. ಕೆಲವು ವ್ಯಕ್ತಿಗಳು ತಮ್ಮ ಮನ ಬಂದಂತೆ ಹೇಳಿಕೆಗಳು ಕೊಡ್ತಿದ್ರು. ಇವೆಲ್ಲ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸುಮೋಟೋ ಒಂದು ಕೆಲಸ ಹಾಕಲಿಲ್ಲ. ಸರ್ಕಾರ ಮೌನವನ್ನು ವಹಿಸಿತ್ತು. ಮೌನ ಯಾಕೆ ವಹಿಸಿದ್ರು ಅಂತ ಅನ್ನೋಂಥದ್ದಿದೆ. ಹಾಗಾಗಿ ನಿರ್ದಿಷ್ಟ ಕಾಲದಲ್ಲಿ ಈ ತನಿಖೆಯನ್ನು ಮುಗಿಬೇಕು. ತಿಂಗಳುಗಟ್ಟಲೆ ನಡೀಲಿಕ್ಕಾಗಲ್ಲ, ವರ್ಷಗಟ್ಟಲೆ ನಡೀಲಿಕ್ಕಾಗಲ್ಲ. ನಿರ್ದಿಷ್ಟ ಸಮಯದಲ್ಲಿ ಮಾಡಲಿ, ಸ್ಪಷ್ಟ ನಿಲುವನ್ನು ತಗೊಳ್ಳಿ. ನೀವು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀರಾ. ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರದ ಆಡಳಿತವನ್ನು ಮಾಡ್ತಿರೋರು ಜನರ ಭಾವನೆಯನ್ನು ಗೌರವಿಸುವಂಥದ್ದಾಗಬೇಕು. ಈ ಭಾವನೆ ಮತ್ತು ಏನು ಒಂದು ಪುಣ್ಯ ಸ್ಥಳವಾಗಿರುವಂಥ, ತೀರ್ಥ ಸ್ಥಳವಾಗಿರುವಂಥ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತಾದಿಗಳ ಮನಸ್ಸಿಗೆ ನೋವಾಗುವಂಥದ್ದು, ಧಕ್ಕೆ ತರುವಂಥದ್ದು ಆಗ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ಮಾತಾಡಿ, ನಾವೇನು ನಿಮ್ಗೆ ಅಸಹಕಾರ ಏನು ಮಾಡಿದ್ದೀವಿ, ನಿಮ್ಗೆ ಏನು ತೊಂದರೆ ಕೊಟ್ಟಿದ್ದೀವಿ, ಎಲ್ಲ ರೀತಿಯಾದಂಥ ಸಂಪೂರ್ಣ ಸಹಕಾರವನ್ನು ಕೊಟ್ಟು SIT ಅನ್ನು ಸ್ವಾಗತಿಸಿದ್ದೀವಿ. SIT ಮಾಡಿರೋನ್ನ ಕಾಲಮಿತಿಯಲ್ಲಿ ಪೂರೈಸಿ ಅಂತಲೂ ಹೇಳಿದ್ದೀವಿ. ಹಾಗಾಗಿ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋವಂಥದ್ದು, ರಾಜಕೀಯವನ್ನು ಮಾಡಿರೋಂಥವ್ರು, ಪ್ರಚೋದನೆ ಮಾಡ್ತಿರೋಂಥವ್ರು ಹೇಳ್ತಿರೋರು ಯಾರು? ಕಾಂಗ್ರೆಸ್ ಪಕ್ಷದವರೇ. ಕಾಂಗ್ರೆಸ್ ಪಕ್ಷದವರೇ ಇವತ್ತೆಲ್ಲ ನಾವು ಯಾವುದೇ ಕ್ರಮವನ್ನು ವಹಿಸಿದಾಗ, ಎಲ್ಲ ಸಹಕಾರ ಕೊಟ್ಟಾಗ ನೀವು ಯಾಕೆ ಇನ್ನೂ ಮಾತಾಡಿ ಅಂತ ಕೇಳ್ತಿರೋರೆ ಕಾಂಗ್ರೆಸ್ ಪಕ್ಷದವ್ರೆ, ನಾವೇನಲ್ಲ. ಹಾಗಾಗಿ ಇವರೆಲ್ಲ ಒಂದು ಕಡೆ ಕಾಂಗ್ರೆಸ್ ಅವರೇ ಎಡವಟ್ಟು ಮೇಲೆ ಎಡವಟ್ಟನ್ನು ಮಾಡಿಕೊಂಡು ಯಾವ ಒಬ್ಬ ವ್ಯಕ್ತಿ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿಯ ಒಂದು ಆಧಾರಿತವಾಗಿ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಮುಗಿಲಿ, ಯಾಕಿನ್ನ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ, ತನಿಖೆಯ ವರದಿಗೆ ಎದುರು ನೋಡ್ತಾ ಇದ್ದೀವಿ. ಯಾವ ಕಾಲಮಿತಿಯಲ್ಲಿ ಮುಗಿಸ್ತೀರಾ ಅಂತ ದಿನೇಶ್ ಗುಂಡೂರಾವ್ ಅವರೇ, ನೀವು ಯಾವ ಕಾಲಮಿತಿಯಲ್ಲಿ ನಿಮ್ಮ ಸರ್ಕಾರದಲ್ಲಿ ಎಷ್ಟು ದಿನ ತೊಗೊಳ್ತೀರಾ, ಯಾವಾಗ ತನಿಖೆ ಮುಗಿಸ್ತೀರಾ ಅಷ್ಟು ಹೇಳ್ಬಿಟ್ರೆ ಸಾಕು. ನೀವು ವರದಿ ಆಚೆ ಬಂದ್ಬಿಡ್ಲಿ.